ಬ್ರೇಕ್ನ ನಂತರ ಮುಖ್ಯಮಂತ್ರಿಗಳ ಜೊತೆಗಿನ ವಿಶೇಷ ಸಂದರ್ಶನಕ್ಕೆ ಮತ್ತೊಮ್ಮೆ ಸ್ವಾಗತ. ಸಿದ್ದರಾಮಯ್ಯನವರೇ, ಬಹುಶಃ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ರಾಜ್ಯಾದ್ಯಂತ ಅತಿ ಹೆಚ್ಚು ಧ್ವನಿಸಿದ್ದು ಡಿ.ಕೆ. ರವಿ ಅವರ ನಿಗೂಢ ಸಾವು ಪ್ರಕರಣ. ಅವರ ನಿಗೂಢ ಸಾವು ಪ್ರಕರಣವನ್ನು CBI ತನಿಖೆಗೆ ಕೊಡಲಿಕ್ಕೆ ಬಹುಶಃ ಆರಂಭದಲ್ಲಿ ನಿಮಗೆ ಮನಸ್ಸಿರಲಿಲ್ವಾ ಅಥವಾ ಅದು CBI ತನಿಖೆಗೆ ಕೊಡುವ ಪ್ರಕರಣ ಅಲ್ಲ ಅಂತ ನೀವು ನಿರ್ಧಾರ ಮಾಡಿದ್ರಾ? ಯಾಕಂದರೆ ಕೆಲವು ಕಡೆ ಆ ಹೇಳಿಕೆಯನ್ನು ಕೊಟ್ಟಿದ್ರಿ ನೀವು, ಇದು CBI ತನಿಖೆ ಕೊಡುವಂಥ ಪ್ರಕರಣ ಅಲ್ಲ ಅನ್ನೋದು. ಒತ್ತಾಯಕ್ಕೆ ಮಣಿದು CBI ತನಿಖೆಗೆ ಕೊಡಬೇಕಾಯ್ತಾ ನೀವು? ಇಲ್ಲ, ಒತ್ತಾಯಕ್ಕೆ ಮಣಿದು ಕೊಟ್ಟಿದ್ದೀವಿ ಅಂತಲ್ಲ. ಈಗ ನಾವು ಪ್ರಾರಂಭದಲ್ಲಿ CID ಇಂದ ಮಾಡಿಸೋಣ ಅಂತಕ್ಕಂಥದ್ದು ತೀರ್ಮಾನ ಮಾಡಿದ್ದು. ಯಾಕಂದ್ರೆ ನಮ್ಮ ಪೊಲೀಸ್ ಆಫೀಸರ್ಸ್ ಕೂಡ ಸಮರ್ಥರಿದ್ದಾರೆ ತನಿಖೆ ಮಾಡಲಿಕ್ಕೆ, ಸತ್ಯ ಹೊರತರಲಿಕ್ಕೆ ಎಲ್ಲ. ನಮ್ಮದು ಅದರ ಅಭಿಪ್ರಾಯ ಇತ್ತು ಮೊದಲು. ಆ ಡಿ.ಕೆ. ರವಿ ಅವರ ತಂದೆ ತಾಯಿಗಳ ಅವ್ರು ಬಂದು ಇಲ್ಲ ವಿಧಾನಸೌಧ ಹತ್ರ ಧರಣ ಮಾಡಿ ನಾನು ಹೋಗಿ ಮಾತಾಡಿಸಿದೆ. ಆಗ ಹೇಳಿದ್ದೆ ನಾನು ಅವ್ರಿಗೆ, ನಾನು ಒಂದು 2-3 ದಿನಗಳ ಮೇಲೆ ನಾನು ತೀರ್ಮಾನ ಮಾಡ್ತೀನಿ, ನೀವು ಧರಣ ಕೈ ಬಿಡಿ ಅಂತೇಳಿ ಅವ್ರಿಗೆ ಹೋಗಿ ಹೇಳಿದ್ದೆ ನಾನು. ಸೊ ಈ ಹಿನ್ನೆಲೆಯಲ್ಲಿ ಅವರಿಗೆ ಅದನ್ನ ನಾನು CBI ಕೊಡ್ತಕ್ಕಂಥದ್ದನ್ನು ಮಾಡಿದ್ದೀವಿ. ಇದ್ರ ಸರ್ಕಾರದ್ದೇನು ಪಾತ್ರ ಇಲ್ಲ ಇದರಲ್ಲಿ. ಇತ್ತೀಚೆಗೆ ಮತ್ತೊಂದು ಅಷ್ಟೇ ಚರ್ಚೆಯಲ್ಲಿರುವಂಥದ್ದು ಸದ್ಯ BBMP ವಿಭಜನೆಯ ವಿಚಾರ. ನೀವು ಅದಕ್ಕಾಗಿ ಒಂದು ತುರ್ತು ಅಧಿವೇಶನ ಕೂಡ, ವಿಶೇಷ ಅಧಿವೇಶನವನ್ನು ಕೂಡ ಕರೆದ್ರಿ. ಬಹುಶಃ ವಿಶೇಷ ಅಧಿವೇಶನ ಕರೆದ್ರಿ, ನಡೆಸಿದ್ರಿ. ಆದರೆ ಸಾಧಿಸಿದ್ದೇನು ಸಿದ್ದರಾಮಯ್ಯನವರೇ? ಏನು ಸಾಧಿಸ್ಲಿಕ್ಕೆ ಆಗಲಿಲ್ಲ ಅಧಿವೇಶನ. ಇದು ಸಾಧನೆ ಮಾಡೋದಕ್ಕಿಂತ ಹೆಚ್ಚಾಗಿ ಈ BBMPನ ವಿಭಜನೆ ಮಾಡಬೇಕು ಅಂತಕ್ಕಂಥದ್ದು ಚುನಾವಣೆ ಬಂದ ಸಂದರ್ಭದಲ್ಲಿ ನಾವು ಮಾಡಿದಂಥ ಆಲೋಚನೆ ಅಲ್ಲ. ಇದು ನಮ್ಮ ಪಾರ್ಟಿ ಮ್ಯಾನಿಫೆಸ್ಟೋನಲ್ಲೇ ಹೇಳಿದ್ದೆ ನಾವು. ನಮ್ಮ ಮ್ಯಾನಿಫೆಸ್ಟೋನಲ್ಲೇ ಹೇಳಿದ್ದೆ. ಇಟ್ಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್, ಬಿಜೆಪಿ ಅವ್ರ ಮ್ಯಾನಿಫೆಸ್ಟೋನಲ್ಲೂ ಹೇಳಿದ್ರು, ಈಗ ವಿರೋಧ ಮಾಡ್ತಾ ಇದ್ದಾರೆ. ಅವ್ರ ಮ್ಯಾನಿಫೆಸ್ಟೋನಲ್ಲೂ ಕೂಡ ಹೇಳಿದ್ರು. ಯಾಕೆ ಹೇಳಿದ್ರು ನಾವು ಇದನ್ನ? BBMP ಅದರ ವಿಸ್ತೀರ್ಣ ಬಹಳ ದೊಡ್ಡದಾಗ್ಬಿಟ್ಟಿದೆ. ಈಗ ಜನಸಂಖ್ಯೆ 1 ಕೋಟಿಗಿನ್ನ ಜಾಸ್ತಿ ಆಗ್ಬಿಟ್ಟಿದ್ದಾರೆ. 198 ವಾರ್ಡ್ಗಳಾಗ್ಬಿಟ್ಟಿದ್ದಾವೆ. ಅದರಲ್ಲಿ ಸುಮಾರು 80% ಕಾರ್ಪೊರೇಟರ್ಗಳಿಗೆ ಅಲ್ಲಿ ಅವ್ರ ವಾರ್ಡ್ಗಳ ಸಮಸ್ಯೆಗಳನ್ನ ಪ್ರಸ್ತಾಪ ಮಾಡೋಕ್ಕೂ ಅವಕಾಶ ಸಿಗೋದಿಲ್ಲ. ಇದು ಜನಪ್ರತಿನಿಧಿಗಳ ವೈಫಲ್ಯವಾ? BBMP ಅಧಿಕಾರಿಗಳದ್ದು ಹೊಣೆಗಾರಿಕೆ ಇದೆಯಾ? ಅಧಿಕಾರಿಗಳದ್ದು ಹೊಣೆಗಾರಿಕೆ ಇದೆ, ಜನಪ್ರತಿನಿಧಿಗಳದ್ದು ಹೊಣೆಗಾರಿಕೆ ಇದೆ. ಇದನ್ನ ಯಾವ ರೀತಿ ಬದಲು ಮಾಡ್ತೀರಿ ನೀವು? ವಿಭಜನೆ ಫೈನ್, ನೀವು 3 ಭಾಗ ಮಾಡ್ತೀರಿ, ಮಾಡಿದ್ರೆ ಯಾವ ರೀತಿ ಬದಲಾವಣೆ ಏನಾಗ್ತದೆ? ಇವತ್ತು ಅಡ್ಮಿನಿಸ್ಟ್ರೇಷನ್ ಬಹಳ ದೊಡ್ಡದಾಗಿ 226 ಕಿಲೋಮೀಟರ್ ಇದ್ದದ್ದು 800 ಕಿಲೋಮೀಟರ್ ಆಗ್ಬಿಡ್ತು. ಒಬ್ಬ ಕಮಿಷನರು ಅವ್ರು ಎಲ್ಲಾ ಕಡೆನೂ ಹೋಗಕ್ಕಾಗಲ್ಲ, ಇನ್ಸ್ಪೆಕ್ಷನ್ ಮಾಡಕ್ಕಾಗಲ್ಲ, ಎಲ್ಲ ಕಷ್ಟದ ಕೆಲಸ. ಅದಕ್ಕೋಸ್ಕರವಾಗಿ ಚಿಕ್ಕ ಕಾರ್ಪೊರೇಷನ್ ಆದ್ರೆ ಆಗ 3 ಕಾರ್ಪೊರೇಷನ್ಗಳಾಗ್ತವೆ, 3 ಕಮಿಷನರ್ಗಳಾಗ್ತಾರೆ, ಮತ್ತೆ ವಾರ್ಡ್ಗಳು ಕಡಿಮೆ ಆಗ್ತವೆ, ಕೆಲಸ ಇನ್ನೂ ಹೆಚ್ಚು ಎಫೆಕ್ಟಿವ್ ಆಗಿ ಆಗ್ತದೆ. ಆದ್ರೆ ಚುನಾವಣೆಗೆ ಸಿದ್ಧವಾಗಿಲ್ಲದ ಕಾರಣ ನೀವು ಈ ಎಲ್ಲ ಕಸರತ್ ಮಾಡಿದ್ರಿ ಅನ್ನುವಂತ ಆಪಾದನೆ. ಚುನಾವಣೆ ಇವತ್ತಾಗ್ಲಿಲ್ಲ ಅಂತ ಇಟ್ಕೊಳ್ಳೋಣ, ಇವತ್ತು ಮುಂದಕ್ಕೆ ಹಾಕಕ್ಕೆ ಮಾಡೋದು ಅಂತ ಅಸ್ಯೂಮಿಂಗ್ ಫಾರ್ ದಿ ಆರ್ಗ್ಯುಮೆಂಟ್ಸ್. ಇನ್ನು 6 ತಿಂಗಳಾದ್ಮೇಲೆ ಅವರು ಮಾಡ್ಬೇಕಾ? ಮಾಡ್ಲೇಬೇಕು. ಚುನಾವಣೆ ತಪ್ಪಿಸ್ಕೊಳ್ಳಕ್ ಸಾಧ್ಯನೇ ಇಲ್ಲ ನಾವು. ಅದರಿಂದ ಚುನಾವಣೆಗೋಸ್ಕರ ಎದುರ್ಕೊಂಡೆಲ್ಲ ಮಾಡಿದ್ದು ನಾವು. ಅಲ್ಲಿ ಬದಲಾವಣೆ ತರಲಿಕ್ಕೆ ನೀವು ರಾಜ್ಯದಲ್ಲಿ ಕೈಗಾರಿಕೆಗಳಿಗೆ 2 ವರ್ಷದಲ್ಲಿ ಏನು ಒತ್ತು ಕೊಟ್ಟಿದ್ದೀರಿ? ನಿಮಗೆ ಸಮಾಧಾನ ತಂದಿದೆಯಾ ಸಿದ್ದರಾಮಯ್ಯ? ನಾವು 2 ವರ್ಷದಲ್ಲಿ ಸುಮಾರು 226 ಪ್ರಾಜೆಕ್ಟ್ಗಳನ್ನ ಕ್ಲಿಯರ್ ಮಾಡಿದ್ದೀವಿ. ನನ್ನ ಅಧ್ಯಕ್ಷತೆಯಲ್ಲಿ ಇರತಕ್ಕಂಥ ಕಮಿಟಿಯಿಂದ, ಚೀಫ್ ಸೆಕ್ರೆಟರಿ ಇರತಕ್ಕಂಥ ಕಮಿಟಿಯಿಂದ, ಜಿಲ್ಲಾಧಿಕಾರಿ ಕಮಿಟಿಯಿಂದ ಒಟ್ಟು 95,519 ಕೋಟಿ 95,519 ಕೋಟಿ ರೂಪಾಯಿಗಳ ಪ್ರಾಜೆಕ್ಟ್ಗಳನ್ನು ನಾವು ಕ್ಲಿಯರ್ ಮಾಡಿದ್ದೀವಿ. ಅದು ಕಡಿಮೆ ಏನಲ್ಲ. ಮತ್ತು 2,27,000 ಉದ್ಯೋಗಗಳು ಸೃಷ್ಟಿಯಾಗ್ತಾ ಇದೆ. ಅವರಿಗೆಲ್ಲ ಜಮೀನು, ನೀರು, ಕರೆಂಟು ಎಲ್ಲನೂ ಕೂಡ ಕೊಡ್ತಾ ಇದ್ದೀವಿ. ಮತ್ತೆ ಏನೇನು ರಿಯಾಯಿತಿಗಳು ಕೊಡ್ತೀವಿ ಅಂತ ಹೇಳಿದ್ವಿ, ಆ ರಿಯಾಯಿತಿಗಳೆಲ್ಲ ಕೊಡ್ತಾ ಇದ್ದೀವಿ. ಮೋದಿ ಅವರ ಜೊತೆ ಬಹುಶಃ ನಿಮಗೆ ವೈಯಕ್ತಿಕವಾಗಿ ಏನೋ ವೈಮನಸ್ಸಿದ್ದ ಹಾಗೆ ನನಗೆ ಕಾಣಿಸ್ತಾ ಇಲ್ಲ. ಆದ್ರೆ ಯಾಕೆ ಮೋದಿ ಅವರು ಕೊಟ್ಟ ಎಲ್ಲ ಆಫರ್ಗಳನ್ನು ನಿರಾಕರಿಸ್ತಾ ಬರ್ತಾ ಇದ್ದಾರೆ ಸಿದ್ದರಾಮಯ್ಯ? ಹೈಕಮಾಂಡ್ನ ಮೆಚ್ಚಿಸುವ ಸಲುವಾಗಿ ಚೀನಾ ಪ್ರವಾಸ ನಿರಾಕರಣೆ ಮಾಡಿದ್ರಿ, ಆಮೇಲೆ ಸ್ವಚ್ಛ ಭಾರತ್ ಮಿಷನ್ನ ಅಧ್ಯಕ್ಷ ಸ್ಥಾನವನ್ನು ನಿರಾಕರಣೆ ಮಾಡಿದ್ರಿ. ಸೆಂಟ್ರಲ್ ಸ್ಟೇಟ್ ರಿಲೇಷನ್ ಮೇಲೆ ಇದೆಲ್ಲ ಒಂದ್ ಕಡೆ ಎಫೆಕ್ಟ್ ಮಾಡುತ್ತೆ ಅಂತ ಅನ್ಸೋದಿಲ್ವಾ ಸಿದ್ದರಾಮಯ್ಯ ಅವರೇ? ನಾವು ಫೆಡರಲ್ ಸ್ಟ್ರಕ್ಚರ್ ನಲ್ಲಿ ಇರ್ತಕ್ಕಂಥವ್ರು, ಸಮಯ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ. ಯಾಕಂದ್ರೆ ಅದು ಮೀಟಿಂಗ್ಗಳು ಕರೀತಾ ಇರಬೇಕು, ಬೇರೆ ಬೇರೆ ಕಡೆ ಎಲ್ಲ ಹೋಗ್ಬೇಕಾಗತ್ತೆ, ಪ್ರವಾಸ ಮಾಡಬೇಕಾಗತ್ತೆ,
ವರದಿ ಕೊಡಬೇಕಾಗತ್ತೆ. ಡೋಂಟ್ ಯು ಥಿಂಕ್ ಇಟ್ ವಾಸ್ ಎ ವೆರಿ ಗುಡ್ ಆಪರ್ಚುನಿಟಿ, ಒಳ್ಳೆ ಅವಕಾಶ ಅಂತ ನಿಮ್ಗೆ ಅನ್ಸೋದಿಲ್ಲ ಸಿದ್ದರಾಮಯ್ಯ ಅವರೇ? ಅದು ಆಪರ್ಚುನಿಟಿ ಒಳ್ಳೇದಿರ್ಬೋದು, ಬಟ್ ಅಲ್ಲಿ ನಾನು ಏನು ಹೇಳಬೇಕು, ವಾಟ್ ಎವರ್ ಐ ವಾಂಟ್ ಟು ಗಿವ್ ಸಜೆಷನ್ಸ್ ಆರ್ ಅದರ್, ಐ ವಿಲ್ ಪಾರ್ಟಿಸಿಪೇಟ್ ಅಂಡ್ ಗಿವ್ ಮೈ ಸಜೆಷನ್ಸ್. ಫೈನ್. ಹಾಗೆ ಚೀನಾ ಪ್ರವಾಸದ್ದು ಕೂಡ, ಚೀನಾ ಪ್ರವಾಸದ್ದು ತಡವಾಗಿ ಬಂತು ನನಗೆ. ಚೀನಾ ಪ್ರವಾಸ ಬಹಳ ತಡವಾಗಿ ಬಂತು. ಮತ್ತೆ ಈಗ ಗ್ರಾಮ ಪಂಚಾಯತಿ ಚುನಾವಣೆಗಳು ಪ್ರಾರಂಭ ಆಗ್ಬಿಟ್ಟಿದ್ದಾವೆ, ಆ ಕಾರಣದಿಂದ ಹೋಗ್ಲಿಲ್ಲ. ಗ್ರಾಮ ಪಂಚಾಯತ್ ಚುನಾವಣೆ ಬಗ್ಗೆ ಸಿದ್ದರಾಮಯ್ಯವರು ಬಹಳ ತಲೆ ಕೆಡಿಸ್ಕೊಂಡಿದ್ದಾರೆ. ದೇವೇಗೌಡರನ್ನ ಬಿಟ್ರೆ ಬಹುಶಃ ಸಿದ್ದರಾಮಯ್ಯನವರೇ ಗ್ರಾಮ ಪಂಚಾಯತ್ ಚುನಾವಣೆಗೂ ಇಷ್ಟೊಂದು ಯೋಚನೆ ಮಾಡೋರು ಅಂತ. ಗ್ರಾಮ ಪಂಚಾಯತಿ ಚುನಾವಣೆಗಳು ಪಕ್ಷದ ಆಧಾರದ ಮೇಲೆ ನಡೆಯವಲ್ಲ. ಹೌದು, ನಿಮ್ ಸಿಂಬಲ್ ಇರೋದಿಲ್ಲ, ಆದ್ರೂ ಕೂಡ ನಿಮ್ಮ ಪಕ್ಷದ ಬೆಂಬಲಿಗರೇ ಇರ್ತಾರೆ. ಚುನಾವಣೆ ನಡೆಯುವಾಗ ಕಾನೂನಿನ ಸುವ್ಯವಸ್ಥೆ ಮಾಡಬೇಕು, ಬಂದೋಬಸ್ತ್ ಎಲ್ಲ ಮಾಡಬೇಕಾಗ್ತದೆ, ಯಾವುದೇ ಅಹಿತಕರ ಘಟನೆಗಳಿಲ್ಲದೆ ನೋಡ್ಕೋಬೇಕಾಗ್ತದೆ. ಕಾನೂನು ನೋಡ್ಕೊಳ್ತಕ್ಕಂಥದ್ದು ಯಾರು ನೋಡಲು? ರಾಜ್ಯ ಸರ್ಕಾರನೇ ನೋಡ್ಕೋಬೇಕಾಗ್ತದೆ. ಮತ್ತೆ ಇದು ಇರ್ಬೇಕಲ್ಲ, ಜವಾಬ್ದಾರಿ ಇಲ್ಲ, ಇದು ದೊಡ್ಡ ಜವಾಬ್ದಾರಿ. ದೇವೇಗೌಡರ ಗರಡಿಯಲ್ಲಿ ಬೇರೆ ಪಳಗ್ದವ್ರು ನೀವು ಹಿಂದೆ. ದೇವೇಗೌಡರ ಗರಡಿ ಅಂತ ಏನಿಲ್ಲ, ಎಲ್ಲರೂ ಒಂದೇ ಗರಡಿ ಒಳಗಡೆ ಇದ್ದು. ದೇವೇಗೌಡರ ಗರಡಿ, ರಾಮಕೃಷ್ಣ ಹೆಗ್ಡೆಯವ್ರ ಗರಡಿ ಅಂತ ಏನಿರಲಿಲ್ಲ. ಅದು ಜನತಾ ಪಾರ್ಟಿ ಗರಡಿ, ಜನತಾದಳದ ಗರಡಿ. ಅದು ಹೆಮ್ಮೆ ಇದೆ ನಿಮ್ಗೆ, ಜನತಾ ಪಾರ್ಟಿಯ ಗರಡಿಯಿಂದ ಬಂದವನು ನಾನು ಅಂತ? ಅದು ಏನು, ಅದಕ್ಕೇನು ಪಶ್ಚಾತ್ತಾಪ ಪಡಬೇಕಾಗಿಲ್ಲ. ನಾನು ಜನತಾ ಪಾರ್ಟಿಲೇ ಇದ್ದವನು, ಜನತಾ ಪಾರ್ಟಿ ಇದ್ಲೇ ಪ್ರಾರಂಭ ಮಾಡದ್ದು ರಾಜಕೀಯನ. ಸೊ ಅದರಿಂದ ಅದೇ ಕಾರಣಕ್ಕಾಗಿ ಜನತಾ ಪಾರ್ಟಿ ಮೂಲದವರಿಗೆ ಸ್ವಲ್ಪ ಹೆಚ್ಚು ಒತ್ತು ಕೊಡ್ತಾ ಇದ್ದೀರಿ ಅನ್ನುವಂಥದ್ದು. ದಟ್ ಇಸ್ ನಾಟ್ ಕರೆಕ್ಟ್. ಇದು ಕಾಂಗ್ರೆಸ್ ಪಾರ್ಟಿನಲ್ಲಿ ನನ್ನ ಜೊತೆ ಬಂದವರು ಎಷ್ಟು ಜನ? 7-8 ಜನ ಅಷ್ಟೇನೆ. ಆ 7 ಜನದಲ್ಲಿ 2-3 ಜನ ಮಂತ್ರಿಗಳಾಗಿದ್ದಾರೆ. ಇನ್ನು ಉಳಿದವರೆಲ್ಲ ಮೊದಲಿಂದ ಕಾಂಗ್ರೆಸ್ನಲ್ಲಿ ಇದ್ದವರೇ ಅಲ್ವಾ ಆಗಿರೋರು. ಈಗ ಚೇರ್ಮನ್ಗಳು ಮಾಡಿದೀವಿ, ಎಷ್ಟು ಜನ ನಾವು ಚೇರ್ಮನ್ ಕಾಂಗ್ರೆಸ್ನಲ್ಲಿ ಇದ್ದವ್ರನ್ನೇ ಎಲ್ಲ ಚೇರ್ಮನ್ಗಳು ಹೆಚ್ಚಾಗಿ ಮಾಡಿದ್ವಿ. ಸತೀಶ್ ಜಾರಕಿಹೊಳಿ ಅವರು ನನಗೆ ಸಚಿವ ಸ್ಥಾನ ಬದಲಾಯಿಸಿಕೊಡಿ ಅಂತ ಹೇಳಿದ ಪಟ್ಟಿಗೆ ನೀವು ಮಣಿದ್ರಿ. ಅದು ಅವತ್ತೇ ಹೇಳಿದ್ವಿ. ಇದು ನಾನು ಮಂತ್ರಿಮಂಡಲ ಮಾಡಿದಾಗ್ಲೇನೆ, ಇಲಾಖೆಗಳು ಹಂಚಿದಾಗ್ಲೇನೆ ಸತೀಶ್ ಜಾರಕಿಹೊಳಿ ನನಗೆ ಈ ಇಲಾಖೆ ಬೇಡ ಅಂತ ಹೇಳಿದ್ರು. ಪಾಪ ನಾನಿಲ್ಲ, ಸ್ವಲ್ಪ ದಿನ ಮಾಡ್ರಿ, ಆಮೇಲೆ ಬದಲಾವಣೆ ಮಾಡೋಣ ಅಂತ ಹೇಳಿದ್ದೆ. ಸಂಪುಟ ಪುನರ್ರಚನೆ ಆಗ್ಬೇಕು ಅನ್ಸುತ್ತೆ ನಿಮಗೆ? ಆಗ್ಬೇಕು. ಯಾವಾಗ ಮಾಡ್ತೀರಿ? ಈ ಗ್ರಾಮ ಪಂಚಾಯತಿ ಚುನಾವಣೆ ಆದ್ಮೇಲೆ. ಹೌದಾ? ಏನು ಸಂಪೂರ್ಣವಾಗಿ ಈಗಿರುವಂತ ಎಲ್ಲ ಮುಖಗಳು ಹೊಸ ಮುಖ ಬರುತ್ತಾ, ಅಥವಾ ಖಾಲಿ ಇರೋ 4 ಸ್ಥಾನ ಮಾತ್ರ ಭರ್ತಿ ಮಾಡ್ತೀವಿ ಅಷ್ಟೇ? ಕೆಲವು ಬದಲಾವಣೆಗಳು ಕೂಡ ಆಯ್ತವೆ. ಎಷ್ಟರ ಮಟ್ಟಿಗೆ ನಿರೀಕ್ಷೆ ಮಾಡಬಹುದು ಜನ? ಸಂಪೂರ್ಣ ಕಂಪ್ಲೀಟ್ ರೀಶಫಲ್ ಆಗುತ್ತೆ ಅಂತ ನಿರೀಕ್ಷೆ ಮಾಡಬಹುದು? ಸಂಪೂರ್ಣ ರೀಶಫಲ್ ಆಗಲ್ಲ, ಕೆಲವು ಬದಲಾವಣೆಗಳಾಯ್ತವೆ. ಖರ್ಗೆ ಅವರು ಅಲ್ಲಿ ಕಾಂಗ್ರೆಸ್ನ ನಾಯಕರಾಗಿ ಸಂಸತ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಖರ್ಗೆ ಹಾಗೂ ನಿಮ್ಮ ನಡುವಿನ ವೇವ್ಲೆಂತ್ ಹೇಗಿದೆ ಸಿದ್ದರಾಮಯ್ಯನವರೇ? ಚೆನ್ನಾಗಿದೆ. ನನಗೆ ಕಾಂಗ್ರೆಸ್ ನಾಯಕರುಗಳು ಯಾರ್ಯಾರು ಇದ್ದಾರೆ, ಕರ್ನಾಟಕದವರು ಇರ್ಬೋದು, ರಾಷ್ಟ್ರ ಮಟ್ಟದ ನಾಯಕರು ಇರ್ಬೋದು, ಎಲ್ಲರ ಜೊತೆಲೂ ಕೂಡ ನನ್ನ ಸಂಬಂಧ ಚೆನ್ನಾಗಿದೆ. ಹಾಗಾದ್ರೆ ಇತ್ತೀಚೆಗೆ ದಲಿತ ಸಿಎಂ ಅನ್ನುವಂಥ ವಿಚಾರ ಕೆಲವರೆಲ್ಲ ಬಹಳ ಕೆಲವು ದಿನ ದನಿ ಎತ್ತಿದ್ರು ಅದ್ರ ಬಗ್ಗೆ. ಈಗ ಬಹುಶಃ ಕ್ಷೀಣ ಆಗ್ಬಿಟ್ಟಿದೆ ಆ ದನಿ. ನೀವು ಕೊಟ್ಟಂತ ಬಜೆಟ್ನ ಎಫೆಕ್ಟ್ ಏನೋ ಗೊತ್ತಿಲ್ಲ, ದಲಿತರಿಗೆ ಹೆಚ್ಚು ಒತ್ತು ಕೊಟ್ಟು ಬಜೆಟ್ ಕೊಟ್ಟಿರೋ ಕಾರಣಕ್ಕೂ ಏನೋ ಆ ದಲಿತ ಸಿಎಂ ಅನ್ನುವಂಥ ಕೂಗು ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತಾ? ಅದು ಅವರು ನಮ್ಮ ಪಾರ್ಟಿಯವರಲ್ಲ. ಯಾರು ಅದನ್ನು ಪ್ರಸ್ತಾಪ ಮಾಡಿದ್ರು ಅವರು ನಮ್ಮ ಪಾರ್ಟಿಗೆ ಸೇರಿದವರಲ್ಲ. ಆದ್ರೆ ಹಿಂದೆ ಅದನ್ನ ಆಡಿಸ್ತಾ ಇದ್ದವ್ರು ನಿಮ್ಮ ಪಾರ್ಟಿಯಲ್ಲೇ ಇದ್ದವ್ರು ಇದ್ರು, ಅದು ಗೊತ್ತಿಲ್ಲ. ಬಟ್ ಅವರು ನಮ್ಮ ಪಾರ್ಟಿಯವರಲ್ಲ. ಯಾರು ಅದನ್ನ ಮಾತಾಡ್ತಾ ಇದ್ರಲ್ಲ ಅವ್ರು ಶಿವರಾಮ್ ನಮ್ಮ ಪಾರ್ಟಿನ ಅಲ್ಲ. ಹಿಂದೆ ಇದ್ರು ವೆಂಕಟೇಶ್ ಎಲ್ಲಿದ್ರು ನಮ್ಮ ಪಾರ್ಟಿಲಿ ಅವರು? ನಿಮ್ಮ ಹಿಂದೆ ಪ್ರಚಾರಕ್ಕೆಲ್ಲ ಓಡಾಡ್ತಾ ಇಲ್ಲ ಜೆಡಿಎಸ್ ನಲ್ಲಿ ಇದ್ರು. ಅವರು ಜೆಡಿಎಸ್ ಲೋಕಸಭಾ ಕ್ಯಾಂಡಿಡೇಟ್ ಆಗಿದ್ರು. ಅಲ್ಲ, ಕಾಂಗ್ರೆಸ್ನ ಪರಮೇಶ್ವರ್ ಅವ್ರ ಜೊತೆ ಎಲ್ಲ ಅವರು ಓಡಾಡ್ಕೊಂಡಿದ್ದು ಇರ್ಬೋದು, ಸಂಬಂಧ ಮಾತುಕತೆ ಆಡ್ತಾ ಇರ್ಬೋದು. ಆದ್ರೆ ನಮ್ಮ ಪಕ್ಷದ ಅಧಿಕೃತ ಮೆಂಬರ್ ಏನಾಗಿರ್ಲಿಲ್ಲ ಅವರು. ವೆಂಕಟಸ್ವಾಮಿ ರಿಪಬ್ಲಿಕನ್ ಪಾರ್ಟಿ ಅವರು, ಅವ್ರು ನಮ್ಮ ಪಾರ್ಟಿಯವರ. ಅದರಿಂದ ಅವರೆಲ್ಲ ಅದು ಹೇಳಿದ್ ನೋಡಿ. ಈಗ ನಾನು ಖರ್ಗೆ ಅವ್ರ ವಿಚಾರ ಪ್ರಸ್ತಾವ ಮಾಡಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅಂತ ಹಿರಿಯ ನಾಯಕರು ಇದಾರಲ್ಲಿ, ಇವರು ಬಹಿರಂಗವಾಗಿ ಹೇಳಿದ್ರು ಪರಮೇಶ್ವರ್ ದಲಿತ ಸಿಎಂ ಮುಖ್ಯಮಂತ್ರಿ ಆಗ್ಬೇಕು, ದಲಿತ ಸಿಎಂ ಆಗ್ಬೇಕು, ಅದು ಪರಮೇಶ್ವರ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದನ್ನ ಬಹಿರಂಗವಾಗಿ ಹೇಳಿದ್ರು ಅವರು. ಅದಕ್ಕೆ ಜನ ಅದಕ್ಕೆ ಮನ್ನಣೆ ಕೊಡಲಿಲ್ಲ. ಅವ್ರು ಹೇಳೋದು ಮಾತುಗಳಿಗೆ ಜನರ ಮನ್ನಣೆ ಏನಿಲ್ಲ. ಅದಕ್ಕೆ ಯಾರೋ ಒಬ್ರು ಹೇಳ್ಬಿಟ್ಟ ತಕ್ಷಣನೇ ಅದು ಜನರ ಅಭಿಪ್ರಾಯ ಆಗಲ್ಲ. ನೀವು ಕೂಡ ಹಿಂದೆ ನಾನು ಮತ್ತೆ ಮುಂದೆ ಚುನಾವಣೆಗೆ ಸ್ಪರ್ಧಿಸೋದಿಲ್ಲ, ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ಅನ್ನೋ ಮಾತು ಹೇಳಿದ್ರಿ ಸಿದ್ದರಾಮಯ್ಯನವರು. ಅದನ್ನ ಬದಲಾಯಿಸಿಬಿಟ್ರಿ, ನಾನು ಮತ್ತೆ ಚುನಾವಣೆಗೆ ಸ್ಪರ್ಧಿಸ್ತೇನೆ ಅನ್ನೋ ಮಾತು ಹೇಳಿದ್ರಿ. ಯಾಕೆ ಅದನ್ನು ಬದಲಾವಣೆ ಮಾಡಿದೆ ಅಂತಂದ್ರೆ, ಈ ಬಿಜೆಪಿಯವರು ಭ್ರಮಾಲೋಕದಲ್ಲಿದ್ದಾರೆ. ನಾವು ಮುಂದಿನ ಚುನಾವಣೆಯಲ್ಲಿ ಬಂದ್ಬಿಡ್ತೀವಿ ಅಧಿಕಾರಕ್ಕೆ ಅನ್ನೋ ಭ್ರಮೆಯಲ್ಲಿದ್ದಾರೆ. ಪದೇ ಪದೇ ಒಂದು ಮಾತನ್ನ ಹೇಳಕ್ ಶುರು ಮಾಡಿದ್ರು. ಕರ್ನಾಟಕವನ್ನ ಕಾಂಗ್ರೆಸ್ ಮುಕ್ತ ರಾಜ್ಯವನ್ನಾಗಿ ಮಾಡ್ತೇವೆ, ನಾವು ದೇಶ ಮಾಡಿದ್ದೀವಿ, ಇದು ಮಾಡ್ತೀವಿ ಅಂತ. ಅದಕ್ಕೆ ನಾನು ಹೇಳಿದೆ ಅದು ಸಾಧ್ಯ ಇಲ್ಲ ನಿಮ್ಮ ಕೈನಲ್ಲಿ.
ಕೋಮುವಾದಿ ಶಕ್ತಿಗಳು ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋಕ್ಕೆ ಬಿಡಲ್ಲ. ನಾನು ಚುನಾವಣೆ ನಿಲ್ಲಬಾರದು ಅಂತ ಮಾಡಿದ್ದೆ. ನೀವು ಇದನ್ನು ಪದೇ ಪದೇ ಹೇಳ್ತಾ ಇರೋದ್ರಿಂದ ನಾನು ಮತ್ತೆ ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ. ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ 2018 ಚುನಾವಣೆಯಲ್ಲಿ ತರ್ತೇವೆ ನಾವು ಅಂತ ಹೇಳಿದ್ದೀನಿ. ಸೊ ಹಾಗಾಗಿ ಬಹುಶಃ 3 ವರ್ಷದ ಆಡಳಿತ ಬಾಕಿ ಇದೆ. 3 ವರ್ಷದ ನಂತರ ಮತ್ತೆ ನಿಮ್ಮ ನೇತೃತ್ವದಲ್ಲೇ ಚುನಾವಣೆಗೆ ಹೋಗ್ಲಿಕ್ಕೂ ನೀವು ಸಿದ್ಧರಾಗಿದ್ದೀರಿ? ನನ್ನ ನೇತೃತ್ವದಲ್ಲಿ ನಾನು ಕೂಡ ಮುಂಚೂಣಿನಲ್ಲಿ ಇರ್ತೀನಿ. ನನ್ನ ಒಬ್ಬನ ನೇತೃತ್ವದಲ್ಲಿ ಚುನಾವಣೆ ನಡೆಯಲ್ಲ ಯಾವಾಗಲೂ. ಕಾಂಗ್ರೆಸ್ನಲ್ಲಿ ಯಾವಾಗಲೂ ಕಲೆಕ್ಟಿವ್ ಲೀಡರ್ಶಿಪ್ ಇರೋದು. ನಾನು ಮುಖ್ಯಮಂತ್ರಿ ಆಗಿರೋದ್ರಿಂದ ಅಫ್ಕೋರ್ಸ್ ನಾನು ಪ್ರಮುಖವಾದಂಥ ಪಾತ್ರ ವಹಿಸ್ತೇನೆ. ಬಡವರು, ಮಧ್ಯಮ ವರ್ಗದವರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಉತ್ತಮ ಜೀವನ ನಡೆಸುವಂತಹ ಒಂದು ಸ್ಥಿತಿಯನ್ನ, ವಾತಾವರಣವನ್ನ ಇನ್ನು ಮುಂದಿನ 3 ವರ್ಷಗಳಲ್ಲೂ ಕೂಡ ನೀವು ನಿರ್ಮಿಸಿ ಅನ್ನುವಂಥ ಮಾತನ್ನ ಹೇಳ್ತಾ ಈ ವಿಶೇಷ ಸಂದರ್ಶನವನ್ನು ನಾನು ಮುಗಿಸ್ತಾ ಇದ್ದೇನೆ. ಇಷ್ಟೊತ್ತು ಕೂಡ ಸಂದರ್ಶನದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ಸಿದ್ದರಾಮಯ್ಯನವರೇ. ಥ್ಯಾಂಕ್ ಯು. ಎಸ್, ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.